ಲೈಫಲ್ಲಿ ಕೆಲಸ ನೀವು ಎಲ್ಲ ಮಾಡ್ತೀರಾ ಆಯ್ತಾ, ಅನ್ಕೊಂಡಿದ್ದೆಲ್ಲ ಮಾಡ್ತೀರಾ, ಅನ್ಕೊಂಡಿದ್ದೆಲ್ಲ ಅಚೀವ್ ಮಾಡ್ತೀರಾ, ಬಟ್ ಸ್ಟಿಲ್ ನಿಮಗೆ ಸಮಾಧಾನ ಆಗಲ್ಲ. ಯಾಕೆ ಅಂದ್ರೆ ನೀವು ಅನ್ಕೊಂಡಿರ್ತೀರಾ ಲೈಕ್ ಓಕೆ ಲೈಫ್ ಅಂದ್ರೆ ಏನ್ ಮಾಡ್ಬೇಕು, ಇಷ್ಟು ಅರ್ನಿಂಗ್ ಮಾಡ್ಬೇಕು, ಇಷ್ಟು ಸೇವ್ ಮಾಡ್ಬೇಕು, ಆಮೇಲೆ ಇಲ್ಲಿ ಏನಂತಾರಲ್ಲ ಅಕಾಂಪ್ಲಿಷ್ಮೆಂಟ್ಸ್ ಮಾಡ್ಬೇಕು, ಗೋಲ್ ಅಚೀವ್ ಮಾಡ್ಬೇಕು. ಮಾಡಿದ್ರು ನಿಮಗೆ ಸಿಗಲ್ಲ. ಯಾಕೆಂದ್ರೆ ಸೊ ಪರ್ಸ್ಪೆಕ್ಟಿವ್ಸ್ ಅಂತಾರೆ ಅದನ್ನ ಆಯ್ತಾ. ಸೊ ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತೆ. ಈಗ ಕೆಲವ್ರಿಗೆ ಏನಂದ್ರೆ ಗೌರ್ಮೆಂಟ್ ಜಾಬ್ ಇದ್ರೆ ಸೆಟಲ್ ಅನ್ನೋ ತರ, ಇನ್ ಕೆಲವರಿಗೆ IT ಜಾಬ್ ವಿತ್ ಗುಡ್ ಪ್ಯಾಕೇಜ್ ಇದ್ರೆ ಸೆಟಲ್ ಅನ್ನೋ ತರ, ಇನ್ ಕೆಲವರಿಗೆ ಬಿಸ್ನೆಸ್ ಮಾಡಿದ್ರೆ ಸೆಟಲ್. ಅಂದ್ರೆ ಲೈಕ್ ಓಕೆ ನಾನು ನಮ್ಮ ಲೈಫಲ್ಲಿ ಏನೋ ಅಚೀವ್ ಮಾಡಿದ್ದೀನಿ, ಸಾಧನೆ ಮಾಡಿದ್ದೀನಿ ಅನ್ನೋ ತರ ಫೀಲ್ ಬರುತ್ತೆ. ಬಟ್ ಅಗೇನ್ ಹೇಳಿದ್ನಲ್ಲ ಪರ್ಸ್ಪೆಕ್ಟಿವ್ಸ್. ಸೊ ಇಟ್ಸ್ ನೆವರ್ ಎಂಡಿಂಗ್ ಸ್ಟೋರಿ ಆಯ್ತಾ. ನೀವು ಎಷ್ಟೇ ಮಾಡಿ ಎಷ್ಟೇ ಬಿಡಿ, ಅಟ್ ದ ಎಂಡ್ ನಿಮಗೆ ಆ ಸಮಾಧಾನ ಬರಲಿಲ್ಲ ಅಂದ್ರೆ ನೀವು ಏನೇ ಮಾಡಿದ್ರು ನಿಮಗೆ ಖುಷಿ ಆಗಲ್ಲ ಆಯ್ತಾ. ಸೊ ಇರೋದ್ರಲ್ಲೇ ಖುಷಿ ಪಡೋಕೆ ಟ್ರೈ ಮಾಡಿ, ತುಂಬಾ ಚೇಸ್ ಮಾಡಕ್ ಹೋಗ್ಬೇಡಿ. ಲೈಕ್ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಚೇಸ್ ಮಾಡಿ. ಯಾವಾಗ ವೆನ್ ಯು ಆರ್ ಸ್ಕಿಲ್ಡ್, ವೆನ್ ಯು ಹ್ಯಾವ್ ಸರ್ಟೈನ್ ಕ್ವಾಲಿಟಿ ಆಯ್ತಾ, ಅದಿದ್ದಾಗ ಚೇಸ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಯಾಕೆಂದ್ರೆ ಯು ಡಿಸರ್ವ್ ಇಟ್ ಬ್ರೋ. ಬಟ್ ನಿಮ್ ಸ್ಕಿಲ್ ಇಲ್ಲ ಅಥವಾ ಎಫರ್ಟ್ಸ್ ಆಗ್ತಿಲ್ಲ, ಕನ್ಸಿಸ್ಟೆಂಟ್ ಆಗಿ ನೀವೇನು ಮಾಡ್ತಾ ಇಲ್ಲ ಅಂದಾಗ ಆ ಚೇಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದ್ರೆ ಅಲ್ಟಿಮೇಟ್ಲಿ ಯು ಆರ್ ಗೋಯಿಂಗ್ ಟು ಲೂಸ್ ಇಟ್ ಆಯ್ತಾ. ಪ್ಲಾನ್ ಮಾಡಿ ಎಫರ್ಟ್ ಹಾಕಿ ಡೆಫಿನೆಟ್ಲಿ ನೀವು ಮುಂದೆ ಬಂದೇ ಬರ್ತೀರಾ.